ಬೆಲೆ ಏರಿಕೆ ಮತ್ತು ನಿರಂತರ ಮಳೆಗೆ ತತ್ತರಿಸಿರುವಂತಹ ರಾಜ್ಯದ ಜನರಿಗೆ ಈಗ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ತಗುಲುವಂತಹ ಸಾಧ್ಯತೆ ಇದೆ. ಅಷ್ಟಕ್ಕೂ ಈ ಬಾರಿ ಯಾವುದರ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರೋದು ಬನ್ನಿ ನೋಡ್ಕೊಂಡು ಬರೋಣ. ಮತ್ತೆ ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಶಾಕ್. ಇದು ವಾಹನ ಮಾಲೀಕರಿಗೆ ಶಾಕಿಂಗ್ ನ್ಯೂಸ್. ಟೂ ವೀಲರ್, ಆಟೋ, ಕಾರು, ಲಾರಿ, ಬಸ್ಸು ಯಾವುದೇ ವಾಹನದ ಚಾಲಕರಿಗಾಗ್ಲಿ ಮಾಲೀಕರಿಗಾಗ್ಲಿ ತಪ್ಪದೆ ಈ ಸುದ್ದಿಯನ್ನ ನೋಡಲೇಬೇಕು. ಯಾವುದೇ ಸಮಯದಲ್ಲಿ ಎಮಿಷನ್ ಟೆಸ್ಟ್ ದರ ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕಳೆದ 2022ರಲ್ಲಿ ಎಮಿಷನ್ ಟೆಸ್ಟ್ ದರ ಹೆಚ್ಚಳ ಮಾಡಲಾಗಿತ್ತು. ಈಗ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ವಾಹನಗಳ ಎಮಿಷನ್ ದರ ಏರಿಕೆ ಸಾಧ್ಯತೆ. ವಾಹನಗಳ ಎಮಿಷನ್ ದರ ಏರಿಕೆ ಮಾಡುವಂತೆ ಸಾರಿಗೆ ಸಚಿವರಿಗೆ ಕರ್ನಾಟಕ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಓನರ್ ಅಸೋಸಿಯೇಷನ್ ಒತ್ತಾಯ ಮಾಡಿದೆ. ಇದಕ್ಕೆ ಸಚಿವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಅಂತ ಅಸೋಸಿಯೇಷನ್ನ ಅಧ್ಯಕ್ಷರು ತಿಳಿಸಿದರು. ಅದರಿಂದ ನಾವು ಅವ್ರಿಗೂ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ದಯಮಾಡಿ ನಮಗೆ ಒಂದು NICನ ಮಾಡಿಕೊಡಿ. NIC ಮಾಡೋಕ್ಕಾಗಿಲ್ಲ ಅಂದರೆ ಈ ಹೊಸ ಟೆಂಡರ್ ಮಾಡಿದ್ದೀರಾ, ಅವ್ರಿಗೆ 13 ರೂಪಾಯಿ 80 ಪೈಸೆ ಕಟ್ಟಿ ಅಂತ ಹೇಳ್ತಾ ಇದ್ದೀರಾ. ನಮಗೂ ರೇಟ್ ಮಾಡಿಕೊಡಿ, ದರ ಹೆಚ್ಚಿಸ್ಕೊಡಿ ಅಂತ ಮನವಿ ಮಾಡಿದ್ದೀವಿ. ಸಾರಿಗೆ ಆಯುಕ್ತರಿಗೂ ಮನವಿ ಮಾಡಿದ್ದೀವಿ ಮತ್ತು ಸಾರಿಗೆ ಸಚಿವರಿಗೂ ಮನವಿ ಮಾಡಿದ್ದೀವಿ. ಅವರು ಪಾಸಿಟಿವ್ ಆಗಿ ಇದ್ದಾರೆ, ಮಾಡ್ಬೋದು ಅಂತ ನಂಬ್ಕೊಂಡಿದ್ದೀವಿ ಸರ್. ನಾವು ಪ್ರತಿ 6 ತಿಂಗಳಿಗೊಮ್ಮೆ ಎಮಿಷನ್ ಟೆಸ್ಟ್ ಕಡ್ಡಾಯ. ಎಮಿಷನ್ ಟೆಸ್ಟ್ ಮಾಡಿಸದೇ ಇದ್ರೆ ದಂಡ ಗ್ಯಾರಂಟಿ. ಇನ್ಮುಂದೆ ಯಾವುದೇ ವಾಹನವಾದರೂ ಪ್ರತಿ 6 ತಿಂಗಳಿಗೆ ಎಮಿಷನ್ ಟೆಸ್ಟ್ ಮಾಡಿಸಬೇಕು. ರಾಜ್ಯದಲ್ಲಿ ಒಟ್ಟು 3 ಕೋಟಿಗೂ ಹೆಚ್ಚು ವಾಹನ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ 1,30,00,000 ವಾಹನ ಇದೆ. ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಟ್ರಾಫಿಕ್ ಪೊಲೀಸರು 500 ರಿಂದ 1000 ರೂಪಾಯಿ ತನಕ ದಂಡ ಹಾಕ್ತಾರೆ. ಎಮಿಷನ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ RTO ಅಧಿಕಾರಿಗಳು ವಾಹನಗಳಿಗೆ FC ಮಾಡೋದಿಲ್ಲ. ಈ ಹಿಂದೆ ಒಂದು ವಾಹನಕ್ಕೆ ಎಮಿಷನ್ ಟೆಸ್ಟ್ ಮಾಡಿದ್ರೆ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಗಳಿಂದ ಸರ್ಕಾರಕ್ಕೆ 3 ರೂಪಾಯಿ 25 ಪೈಸೆ ನೀಡಬೇಕಾಗಿತ್ತು. ಇನ್ಮುಂದೆ ಸರ್ಕಾರಕ್ಕೆ 13 ರೂಪಾಯಿ 80 ಪೈಸೆ ನೀಡಬೇಕಂತೆ. ಹಾಗಾಗಿ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಮಾಲೀಕರು ದರ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ದಾರೆ. ಒಂದು ವೇಳೆ ಏನಾದರೂ ದರ ಹೆಚ್ಚಳ ಮಾಡದೇ ಇದ್ರೆ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸರ್, ಆಗಿಂದ ನಾವು ಹೋರಾಟ ಇದ್ದೇ ಇರುತ್ತೆ. ನಾವು ಮಾಡ್ತೀವಿ ಸರ್, ಹೋರಾಟ ಮಾಡ್ತೀವಿ ಖಂಡಿತವಾಗಿ. ನಾವು ಆಗಲೇಬೇಕು ಸರ್, ಯಾಕಂದರೆ ತುಂಬ ಕಷ್ಟ ಇದೆ. ಇವತ್ತು ಜೀವನ ನಡೆಸೋದೇ ತುಂಬ ಕಷ್ಟ ಇದೆ. ಈಗ 5 ಲಕ್ಷ 6 ಲಕ್ಷ ಬಂಡವಾಳ ಹಾಕಿ ಇವರು ಈ ಕಡೆ 13 ರೂಪಾಯಿ ಕಟ್ಟಿಸ್ಕೊಂಡು ಮತ್ತು ಹುಡುಗರ ಸಂಬಳ ಮತ್ತು ಪ್ರತಿಯೊಂದು ವಸ್ತುಗಳು ಇವತ್ತು ರೇಟ್ ಜಾಸ್ತಿ ಆಗೋಗಿದೆ. ಸೊ ಅದರಿಂದ ನಮಗೆ ಇದು 13 ರೂಪಾಯಿ 80 ಪೈಸೆ ನಮ್ಗೆ ಕೊಡೋಕ್ಕೆ ಸಾಧ್ಯ ಏನಿಲ್ಲ. ಸೊ ನಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿಕೊಟ್ಟಿಲ್ಲ ಅಂದರೆ ಮುಂದಿನ ದಿನ ನಾವು ಹೋರಾಟ ಮಾಡ್ತೀವಿ ಸರ್. ಇನ್ನು ಯಾವೆಲ್ಲ ವಾಹನಗಳಿಗೆ ಎಮಿಷನ್ ಟೆಸ್ಟ್ ಫೀಸ್ ಎಷ್ಟು ಏರಿಸುವಂತೆ ಒತ್ತಾಯ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಯಾವ ವಾಹನಕ್ಕೆ ಎಷ್ಟು ದರ ಏರಿಕೆ ಮಾಡೋದಕ್ಕೆ ಒತ್ತಾಯ ಕೇಳಿಬಂದಿದೆ ಅನ್ನೋದನ್ನ ನೋಡೋದಾದ್ರೆ, ಬೈಕ್ಗೆ 65 ರೂಪಾಯಿ ಪ್ರಸ್ತುತ ದರ ಇದೆ. ಇದನ್ನ 110 ರೂಪಾಯಿ ಏರಿಕೆಗೆ ಒತ್ತಾಯ ಕೇಳಿಬಂದಿದೆ. ತ್ರಿಚಕ್ರ ವಾಹನಕ್ಕೆ 75 ರೂಪಾಯಿ ಪ್ರಸ್ತುತ ದರ ಇದ್ರೆ 100 ರೂಪಾಯಿ ಏರಿಕೆಗೆ ಮನವಿ ಮಾಡಲಾಗಿದೆ. ಪೆಟ್ರೋಲ್ ಕಾರುಗಳಿಗೆ 115 ರೂಪಾಯಿ ಇದೆ, 200 ರೂಪಾಯಿಗೆ ಮನವಿ ಮಾಡಲಾಗಿದೆ. ಎಲ್ಲಾ ಮಾದರಿಯ ಡೀಸೆಲ್ ವಾಹನಗಳಿಗೆ 160 ರೂಪಾಯಿ ಇದೆ, 250 ರೂಪಾಯಿಗೆ ಏರಿಕೆ ಮಾಡೋದಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ನೋಡಿದ್ರಲ್ಲ, ಯಾವ ವಾಹನಗಳಿಗೆ ಎಮಿಷನ್ ಟೆಸ್ಟ್ ದರ ಎಷ್ಟು ಏರಿಕೆ ಮಾಡಬೇಕು ಅಂತ ಅಸೋಸಿಯೇಷನ್ ಒತ್ತಾಯಿಸಿದೆ ಅಂತ. ಈ ಬಗ್ಗೆ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸದ್ಯ ದರದಲ್ಲಿ ಏನೇ ವ್ಯತ್ಯಾಸವಾದ್ರೂ ವಾಹನ ಮಾಲೀಕರಿಗೆ ಅದರ ಬಿಸಿ ತಟ್ಟುವುದಂತೂ ಫಿಕ್ಸ್. ಮಾದೇಶ್ ಆನೇಕಲ್, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.